ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪಾಪ ಏನು ಧಾರಾಳತನ. ಇಷ್ಟು ದಿವಸ ಸದ್ಯ ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಸಂಘರ್ಷ ಮಾಡೋರು. ಕೇಂದ್ರ ಸರ್ಕಾರ ನಮಗೆ ಪರಿಗಣಿಸ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡಿದ್ದಾರೆ ಪಾಪ ಅವರು. ಆ ಮುಖ್ಯಮಂತ್ರಿಗಳು ಹೇಳೋರು. ಈ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ, CM DK. ಕೇಂದ್ರದ ಯೋಜನೆ 1 ಲಕ್ಷ ಕೋಟಿ ರು ವೆಚ್ಚ ಈ ನದಿ ಜೋಡಣೆಗೆ. 10% ಕರ್ನಾಟಕ, 10% ಆಯಾ ರಾಜ್ಯಗಳ ಇನ್ವೆಸ್ಟ್ಮೆಂಟು, 90% ಕೇಂದ್ರ ಸರ್ಕಾರದಂತೆ. ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಆಮೇಲೆ ನಾನು ಈಗೊಂದು 15 ದಿವಸದಿಂದ ಇದೊಂದು ಬೇರೆ ನೋಡಿಬಿಟ್ಟೆ ನಾನು. 3 ಜನ ಮುಖ್ಯಮಂತ್ರಿಗಳು ಏನು ಅದ್ರ ಜೊತೆ ಕೇಂದ್ರದ ಸಚಿವರನ್ನು ಕೂರಿಸಿ ನಿಲ್ಲಿಸ್ಕೊಂಡು ಇದು ಗೇಟ್ ಓಪನ್ನು ಏನು ಯಾರು ಮಾಡದೇ ಇರೋ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತ ಬಟನ್ ಒತ್ತಕ್ಕೆ ಗೇಟ್ ಓಪನ್ ಮಾಡಿದ್ರು. 33 ಗೇಟ್ನು ನಾವು ಹೊಸದಾಗಿ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಆಯಾ ರಾಜ್ಯ, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕರ್ಕೊಂಬಂದು ಗೇಟ್ನ ಬಟನ್ ಒತ್ತಿಸ್ತಾರೆ. ದುಡ್ಡು ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯದ ತೆರಿಗೆ ಹಣ ಮಾಡಲಿ ಅವ್ರನ್ನ ಕರ್ಕೊಂಬಂದು. ಇದೇನೋ ಈಗ 30 TMC ನೀರು ಸಂಗ್ರಹಣ ಆಗ್ತಕ್ಕಂಥದ್ದಕ್ಕೆ ಹೂಳು ತುಂಬ್ಕೊಂಡಿದೆಯಲ್ಲ, ಹೂಳು ತುಂಬ್ಕೊಂಡಿರೋದಕ್ಕೆ ಹೂಳು ತೆಗೆಸೋದಕ್ಕೆ ಚರ್ಚೆ ಮಾಡಿದ್ದೇವಂತೆ ಮಾಡೋರಂಥವ್ರು. ಕೆಲ ಸಮ್ಮತಿ ವ್ಯಕ್ತಪಡಿಸೋರಂಥದ್ದು. ಏನೇನು ಚರ್ಚೆ ಮಾಡಿದ್ದೀರಿ? ಇಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು, ಇಲ್ಲ ನಿಮ್ಮ ಶಾಸಕರುಗಳನ್ನು ಕರೆದು ಆ ಚರ್ಚೆಯ ಫಲಪ್ರದ ಮುಂದೆ ಏನಾಗ್ಬೋದು ಅನ್ನೋದಾದ್ರೂ ಚರ್ಚೆ ಮಾಡಿ. ಅದಕ್ಕೆ ಹೇಳಿದ್ದು, ಹೂ ಮುಡ್ಕೊಂಡು ವಿಧಾನಸಭೆಯಲ್ಲಿ ನಡೆಸಿದಾರಲ್ಲ ಪ್ರದರ್ಶನ, ನಿಮ್ಮ ಕಿವಿಲಿ ಇಟ್ಕೊಂಡು ಹೂ ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ. ಹುಷಾರು, ಇಲ್ಲಿ ನೀವು ಕಾವೇರಿ ಕೃಷ್ಣ ಗೋದಾವರಿ ಜೋಡಣೆ ಇದೆಯಲ್ಲ, ಇದು ಏನಾಗಿದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ದೀರಾ? ಇವತ್ತು ಕೇಂದ್ರದ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ನವರು ಏನು ಕೊಟ್ಟಿದ್ದಾರೆ ಹಂಚಿಕೆ ಯಾರ್ಯಾರಿಗೆ? ಮೊದಲನೇ ಹಂತದಲ್ಲಿ ಅದು ಬಹುಶಃ ಗಡ್ಕರಿಯವರಿದ್ದಾಗ ಈ ಕೃಷ್ಣ ಕಾವೇರಿ ಗೋದಾವರಿಗೆ 247 TMC ನೀರನ್ನು ನಾವು ಉಪಯೋಗ ಮಾಡ್ಕೋಬೋದು ಅಂತೇಳಿ ಅವರೊಂದು DPR ಮಾಡಿದರು. ಅದರಲ್ಲಿ 90 TMC, ಒಂದು ನಿಮಿಷ, 247 TMC ಸಿಗುತ್ತೆ ಅಂತೇಳಿ, ಹಾಗೇನು ಗೋದಾವರಿ ಟು ಕೃಷ್ಣ ಆ್ಯಂಡ್ ದೆನ್ ಕಾವೇರಿ ಅಂತ ಹೇಳಿ ಮಾಡಿದರು. ಅದರಲ್ಲಿ ಆಂಧ್ರ ಪ್ರದೇಶಕ್ಕೆ 90 TMC, ತೆಲಂಗಾಣಕ್ಕೆ 60 TMC, ತಮಿಳುನಾಡಿಗೆ 60 TMC. ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯವರು ತೀರ್ಮಾನ 2022ರಲ್ಲಿ ಏನು ಮಾಡಿದರು? ಕರ್ನಾಟಕಕ್ಕೆ ಆ ಸಂದರ್ಭದಲ್ಲೂ ಒಂದು ಹನಿ ನೀರಿನ ಹಂಚಿಕೆ ಇಲ್ಲ ಅದರಲ್ಲಿ. ಅದಾದ ಮೇಲೆ ಇನ್ನೊಂದು, ಅದು ದೇವೇಗೌಡರ ಇಂಟರ್ಫಿಯರೆನ್ಸ್ ಏನು ಆದಮೇಲೆ ಲೆಟರ್ಗಳು ಬರೆದರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ವಿಷಯದಲ್ಲಿ. ಅದರ ಮೇಲೆ ಮತ್ತೆ ಇನ್ನೊಂದು ತಗೊಂಡ್ರಲ್ಲ 23-24ರಲ್ಲಿ ಒಂದು ವರದಿನ, ಅದರಲ್ಲಿ NWDA ಅವರು ಮಾಡಿದ್ದು, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು 247 TMC ನೀರು ಸಿಗಲ್ಲ, ಅಲ್ಲಿ ಓನ್ಲಿ 147 TMC ನೀರು ದೊರಕೋದು. ಇದರಲ್ಲಿ ಗೋದಾವರಿ ಕನ್ವರ್ಷನ್ ಟು ಕೃಷ್ಣಾಗೆ ಇವರೇನು ಮಾಡ್ತಾರೆ? ತೆಲಂಗಾಣಗೆ 44 TMC, ಆಂಧ್ರ ಪ್ರದೇಶಕ್ಕೆ 40 TMC, 40 TMC ತಮಿಳುನಾಡಿಗೆ,
ಇಲ್ಲಿ 45 TMC ತೆಲಂಗಾಣ, 44 TMC AP ಮತ್ತು ಆಂಧ್ರ ಪ್ರದೇಶ, 40 TMC ತಮಿಳುನಾಡಿಗೆ. ಕರ್ನಾಟಕಕ್ಕೆ ಆಗ ಒಂದು ದೇವೇಗೌಡರ ಒಂದು ಪ್ರೆಷರ್ಗೋಸ್ಕರ 15 TMC ಅಂತೇಳಿ ಕೊಟ್ಟರು ಆ ವರದಿನಲ್ಲಿ. ಆ 15 TMC ಯಾವ ರೀತಿ ಕೊಟ್ಟಿದ್ದಾರೆ? ಆ 15 TMCನ ಮಲಪ್ರಭಾದಲ್ಲಿ ಡೆಫಿಸಿಟ್ ಏನಿದೆ, ಆ ಮಲಪ್ರಭಾ ಜಲಾನಯಕ್ಕೆ ಈ 15 TMC ನೀರನ್ನು ಕೊಟ್ಟು ಅದರಲ್ಲಿ ನೀವು ಓನ್ಲಿ ಕುಡಿಯೋ ನೀರಿಗೆ ಉಪಯೋಗ ಮಾಡಬೇಕು, ಅಗ್ರಿಕಲ್ಚರಿಗೆ ಉಪಯೋಗ ಮಾಡೋಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಅದು ದೇವೇಗೌಡರು ಒತ್ತಾಯ ಮಾಡಿದ ಮೇಲೆ ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಪ್ರಕಾರ ನಮ್ಗೆ 15 TMCನೂ ಸಿಗದೆ 2 TMC. ಅದರ ಜೊತೆಗೆ ಕೆಲವು ಇಂಡಸ್ಟ್ರಿಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇದೆ. ಇಲ್ಲಿ 1 ಲಕ್ಷ ಕೋಟಿ ನಮ್ಮ ಸಮ್ಮತಿ ಕೊಟ್ಟಿದ್ದೀವಿ, ಕೇಳಿದ್ದೀರಿ. ಕೃಷ್ಣ ಕಾವೇರಿ ಗೋದಾವರಿ ನದಿ ಜೋಡಣೆಗೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮ್ಮತಿ ಸೂಚಿಸಿದ್ದೇವೆ. ಕೇಂದ್ರ ಸರ್ಕಾರವು ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡಿ 1 ಲಕ್ಷ ಕೋಟಿ ರು ವಿನಿಯೋಗಿಸಲಿದೆ. ಇದೆಲ್ಲ ನಮಗೆ ಎಷ್ಟು ಬರ್ತದೆ ಕರ್ನಾಟಕಕ್ಕೆ? ಇದೇನೋ ಯೋಚನೆ ಮಾಡಿದ್ದೀರಾ? ಹೇಳಿದಿರಲ್ಲ, ಪಾಪ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಈಗ ಅಲ್ಲಿ 33 ಗೇಟನ್ನು ನಾವು ಹಾಕಿದ್ದು ಉದ್ದೇಶ, ನೀರು ಹೋದ ವರ್ಷ ಹರಿದೋಯ್ತಲ್ಲ, ಗೇಟ್ಗಳು ಮುರಿದೋಗಿ ರೈತರಿಗೆ ಬೆಳೆ ಬೆಳೀಲಿಕ್ಕೆ ಆಗಲಿಲ್ಲ. ನಮ್ಮ ರೈತರಿಗೆ ಕರ್ನಾಟಕದಲ್ಲಿ ನೀರು ಹೋಗಿದ್ದು ಪಕ್ಕದ ರಾಜ್ಯಗಳಿಗೆ. ನಮ್ಮ ರೈತರಿಗೆ ನೀವು ನೀರು ಕೊಡೋಕ್ಕೆ ಆಗಲಿಲ್ಲ ಭತ್ತ ಬೆಳೀಲಿಕ್ಕೆ. ಅದಕ್ಕೋಸ್ಕರಲೇ ರೈತರು ಗಲಾಟೆ ಮಾಡಿ ಮೊದಲು ಗೇಟ್ ಹಾಕ್ತಿರೋ ಇಲ್ವೋ ಅಂತೇಳಿ ದೊಡ್ಡ ಗಲಾಟೆ ರೈತರು ನಡೆದ ನಂತರ ಗೇಟ್ ಹಾಕಿದ್ರಿ. ಗೇಟ್ ಬೇಕಿತ್ತು, ಹಾಕಲೇಬೇಕಿತ್ತಲ್ಲ. ಈಗ ಅಲ್ಲಿ ನೀವೇನೇ ತೀರ್ಮಾನ ಮಾಡಿದ್ರು, ತುಂಗಭದ್ರಾ ನೀರಿನ ಹಂಚಿಕೆ ಬೋರ್ಡ್ ಇದೆಯಲ್ಲ, ಅವರ ಹತ್ರ ಏನು ಚರ್ಚೆಗಳು ಮಾಡಿದ್ದೀರಿ? ಏನಾದರೂ ವಿರೋಧ ಪಕ್ಷಗಳನ್ನ ಕರೆದು ಚರ್ಚೆ ಮಾಡಿದರೆ ಏನಾದರೂ ಏನು ಮುಂದಿನ ನಮ್ಮ ಸರ್ಕಾರದಲ್ಲಿ ನೀರಾವರಿಗೆ ಏನೇನು ತೀರ್ಮಾನ ಮಾಡ್ತಾ ಇದ್ದೇವೆ, ನೀರಿನ ಹಂಚಿಕೆ ಕಥೆ ಏನು ಹೇಳಿದ್ದೀರಿ, ಸಮ್ಮತಿ ವ್ಯಕ್ತಪಡಿಸಿದ್ದೇವೆ ಅಂತೇಳಿ. ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಏನು? ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ತಿರುಗ್ತೀರಿ? ಇರ್ತಕ್ಕಂಥ ವಾಸ್ತವಾಂಶ ಹೇಳಬೇಕಲ್ಲ ನೀವು.